ಅರುಣ್, ತಗೋಪ್ಪ ಕಾಫಿ. ಥ್ಯಾಂಕ್ಸ್ ಮಾ. ಏನಮ್ಮ ಇಷ್ಟೊಂದು ಸಂತೋಷವಾಗಿದೆಯಾ? ಹೌದಪ್ಪ, ಒಂಥರ ಸಮಾಧಾನ, ಒಂಥರ ನೆಮ್ಮದಿ. ಸಮಾಧಾನ ನೆಮ್ಮದಿ ಅನ್ನೋದು ಖುಷಿಗಿಂತ ದೊಡ್ಡದು. ನಿಮ್ಗೆ ಅಷ್ಟೊಂದು ನೆಮ್ಮದಿ ಖುಷಿ ಕೊಡ್ತಾ ಇರುವಂತ ವಿಚಾರ ಏನು ಅಂತ ನಾನು ತಿಳ್ಕೊಬೋದಾ? ಅದನ್ನೇ ಹೇಳಕ್ ಬಂದೆ. ಸದ್ಯ ಸುಬ್ಲಕ್ಷ್ಮಿ ನಡೆದಿದ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲಿ ಕೊರಗ್ತಾ ಕೂತ್ಕೊಂಡು ಬಿಡ್ತಾಳು ಅನ್ಕೊಂಡಿದ್ದೆ. ಅದು ಯಾವ ದುಃಖನೂ ಅವಳ ಮನಸ್ಸಿನಲ್ಲಿಲ್ಲ, ಆರಾಮಾಗಿದ್ದಾಳೆ. ಹೇಗಮ್ಮ ಹೇಳ್ತೀಯ ಅವ್ರು ಆರಾಮಾಗಿದ್ದಾರೆ ಅಂತ? ನೋವೆಲ್ಲ ನನ್ನ ಮನಸ್ಸಲ್ಲಿರಲಿ, ನಗುವೆಲ್ಲ ನಿಮ್ಮ ಮುಖದಲ್ಲಿರಲಿ ಅನ್ನೋ ಕ್ಯಾಟಗರಿ ಅವ್ರು. ದುಃಖ ನೋವು ಏನೇ ಇದ್ರು ನನಗಿರಲಿ, ಸುಖ ಶಾಂತಿ ಏನಿದ್ರು ನಿಮ್ದಾಗಿರ್ಲಿ ಅಂತ ಬೇರೆಯವ್ರಿಗೆ ಸುಖ ಬಯಸೋರವರು. ಹಾಗಿದ್ದಾಗ ಅವ್ರ ನೋವನ್ನು ತೋರಿಸ್ಕೊಂಡ್ರೆ ಎಲ್ಲಿ ನಮ್ಮ ಸಂತೋಷ ಹಾಳಾಗ್ಬಿಡ್ಬೋದು ಅನ್ನೋ ಆಲೋಚನೆಯಲ್ಲಿ ನಮ್ಮ ಮುಂದೆ ಹಾಗೆ ಆರಾಮಾಗಿರೋ ಥರ ವರ್ತಿಸ್ತಿರ್ಬೋದಲ್ವಾ? ಇಲ್ಲ ಕಣೋ, ನನ್ಗೆ ಹಾಗೆ ಅನಿಸ್ತಿಲ್ಲ. ನಮ್ಮ ಸುಬ್ಲಕ್ಷ್ಮಿ ಈಗ ತುಂಬಾ ಬದಲಾಗಿದ್ದಾಳೆ. ಯಾವುದೇ ಹೆಣ್ಣಿಗಾಗ್ಲಿ ಕಷ್ಟದ ಮೇಲೆ ಕಷ್ಟ ಬಂದಷ್ಟು ಗಟ್ಟಿಯಾಗಿ ಬಿಡ್ತಾಳೆ. ಹೆಣ್ಣು ಒಂದು ಸಂಬಂಧನ ಉಳಿಸ್ಕೊಳ್ಳೋಕೆ ತುಂಬಾ ಪ್ರಯತ್ನ ಪಡ್ತಾಳೆ. ಅದಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಸೋಳ್ತಾಳೆ. ಹಾಗಂತ ಆ ಸಂಬಂಧದ ಹೆಸರಿನಲ್ಲಿ ಅವಳಿಗೆ ಮೋಸ ಆಯಿತು ಅಂತ ಗೊತ್ತಾದ್ರೆ ತುಂಬಾ ನಿಷ್ಠುರವಾಗಿ ಕಡೆಗಣಿಸ್ಬಿಡ್ತಾಳೆ. ಸುಬ್ಲಕ್ಷ್ಮಿ ತಾನಾಗೆ ಗುರುಮೂರ್ತಿನ ಆ ಕೆಲಸದಿಂದ ತೆಗೆದುಹಾಕಿ ಅಂತ ಹೇಳಿದಾಳೆ ಅಂದ್ರೆ ಆ ಗುರು ಅವಳ ಮನಸ್ಸನ್ನ ಎಷ್ಟರ ಮಟ್ಟಿಗೆ ಒಡೆದು ಹಾಕಿರಬೇಡ ಹೇಳು. ನನ್ಗನ್ಸುತ್ತೆ ಸುಬ್ಲಕ್ಷ್ಮಿನ್ ಯಾವತ್ತೂ ಅವನ ಹತ್ರ ಹೋಗೋದಿಲ್ಲ ಅಂತ. ಅರುಣ್, ಅರುಣ್, ಏನ್ ಯೋಚನೆ ಮಾಡ್ತಿದ್ಯಪ್ಪ? ಏನಿಲ್ಲಮ್ಮ, ಅವ್ರು ಇಲ್ಲಿರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅವ್ರು ಇಲ್ಲಿರೋ ದಿವಸ ನೆಮ್ಮದಿಯಾಗಿ ಯಾವುದನ್ನು ತಲೆಗೆ ಹಚ್ಕೊಳ್ದೆ ಇದ್ಬಿಟ್ರೆ ಸಾಕು. ಅವಳು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅವಳಿಗೆ ನಿನ್ನ ಸಹಕಾರ ಬೇಕು ಅರು. ಇದು ಯಾವುದು ಅವಳಿಗೆ ನೆನಪಿಗೆ ಬರದೇ ಇರೋ ಹಾಗೆ ನೀನು ಅವಳನ್ನ ನೋಡ್ಕೋಬೇಕು. ಅವಳು ಜೀವನದಲ್ಲಿ ಇನ್ನು ಮುಂದೆ ಗೆಲ್ತಾ ಹೋಗ್ಬೇಕು. ನೀವು ಲಾಂಚ್ ಮಾಡೋಕೆ ಹೋಗಿದ್ದ ಪ್ರಾಡಕ್ಟ್ಸ್ನ ಅಷ್ಟಕ್ಕೆ ನಿಲ್ಲಿಸಿದ್ರಲ್ಲ, ಅದನ್ನು ಮುಂದುವರಿಸಿ. ನಿಮ್ಮ ಗೆಲುವುಗಳೇ ನಿಮ್ಮ ನೋವುಗಳನ್ನ ಮರೆಸಿ ಜೀವನದ ಬಗ್ಗೆ ಆಸೆ ಆಸಕ್ತಿನ ಹೆಚ್ಚು ಮಾಡಬೇಕು. ಹಾಗಿರಿ.